ಇವಾಗ ಅವರು ಸೂಪರ್ ಸ್ಟಾರ್ ಆದಮೇಲೆ ಬೆಂಗಳೂರಿಗೆ ಭಾಳ ಬರ್ತಾ ಇದ್ರು. ಓಕೆ. ಯಾರು ಶೂಟಿಂಗ್ ಇಲ್ಲ ಅಂದರೆ ಇಲ್ಲೇ ಬರ್ತಾಯಿದ್ರು. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲದೆ ಹೋದಾಗ ಸ್ವಲ್ಪ ಕಮ್ಮಿ ಮಾಡಿದ್ರು ಅಷ್ಟೇ ಹೊರತು, ಇಲ್ಲಾಂದರೆ ಬೆಂಗಳೂರು ಅಂದರೆ ಭಾಳ ತವ್ರ ಮನೆ ಇದ್ದಂಗೆ ಬೆಂಗಳೂರು ಅವ್ರಿಗೆ. ಅವಾಗ ಏನು ಅಂತ ಹೇಳಿದ್ರೆ ಅವ್ರು ಬಂದು ನನ್ನನ್ನೇ ಕರೆಯೋರು, ಈ ಥರ ಡಿಸ್ಗೈಸಲ್ಲಿರೋರು ಅವರು. ಡಿಸ್ಗೈಸ್ ಅಂದರೆ 32 ಹಲ್ಲು, ಹಲ್ಲ ಹಾಕೊಂಡ್ಬಿಟ್ರೆ ಮುಖ ಹಿಂಗೆ ಇದಾಗೋಗ್ಬಿಡುತ್ತೆ, ವಿಗ್ಗು, ಹಳೇ ಕನ್ನಡಕ ಬೇಕು ಅಂದರು. ಅದು ತಗೊಂಡ್ಬಿಟ್ಟು ಮೇಸ್ಟಿಕ್ ಹೋಗ್ಬಿಡೋದು. ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ, ಆಕಾಶ್ ಥಿಯೇಟ್ರು, ಇದು ಆಕಾಶ್ ಸಿನಿಮಾ. ನೀನು ನನ್ನ ಹತ್ರ ಬರುವ ರಾಜ್ಕುಮಾರ್ ಕಂಪ್ನಿಯವ್ರು ಗೊತ್ತು, ನೀನು ನೋಡಿ ವಿಸಿಲ್ ನೋಡಿ ಸಿನಿಮಾ ನೋಡೋದಂದ್ರೆ ಇಷ್ಟ ಅವ್ರಿಗೆ. ಬಾಬಾ ಸಿನಿಮಾ ಫೇಲರ್ ಆಯಿತು, ಬಾಬಾ ಹೋಗಿಲ್ಲ ಸರಿಯಾಗಿ, ಇಲ್ಲೇ ಬಂದಿದ್ರು. ಆಪ್ತ ಮಿತ್ರ ಬಂತು, ಅವ್ರ ಕಾರ್ ಸುಬ್ಬಯ್ಯ ಡ್ರೈವರ್, ಸುಬ್ಬಯ್ಯ ಅವ್ರಿಗೆ ಹೇಳ್ಬಿಟ್ಟು ಅವ್ರು ಹಿಂದ್ಗಡೆಯಿಂದ ಬಾ ಅಂತ ಆಡೋದಲ್ಲಿ ಹೋಗ್ಬಿಡೋಣ ಅಂತಬಿಟ್ಟು ಹೋಗಿ ಟಿಕೆಟ್ ತಗೊಂಡು ಸಂತೋಷ್ ಥಿಯೇಟ್ರಲ್ಲಿ ಅವರೇ ಟಿಕೆಟ್ ತಗೊಂಡು ಡಿಸ್ಗೈಸಲ್ಲಿ ಇಬ್ಬರು ಸಿನಿಮಾ ನೋಡಿದ್ವು. ಹೇಗೆ ಮಾಸ್ಕ್ ಹಾಕೋತಾ ಇದ್ರಾ? ಹೇಗೆ ಗೊತ್ತಾಗಲ್ಲ, ದಾಡಿ, ಕನ್ನಡಕ, ವಿಗ್ಗು, 32 ಆ ಮುಖ ಹಿಂಗೆ 32 ಹಲ್ಲಿದೆ, ಒಂದು ಹಲ್ಲಿ ಹಿಂಗೆ ಆಗೋಗ್ಬಿಡುತ್ತೆ. ರಜನಿಕಾಂತ್ ಅಂತ ಗೊತ್ತಾಗಲ್ಲ, ಅದು ಸ್ಟಿಕ್ಕು, ಹಳೆ ಲುಂಗಿ, ಆ ಥರ. ಸರ್ ಅಲ್ಲಿ ಸಿನಿಮಾ ನೋಡಿದ್ಮೇಲೆ ಈ ಸಿನಿಮಾ ಆಪ್ತ ಮಿತ್ರ ನೋಡ್ತಾ 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 ಒಂಥರ ಆಗೋಯ್ತು. ಪಕ್ಕದಲ್ಲಿ ನಾನು ಕೂತಿದ್ದೆ, ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟಿಗೆ ಬಂದು ಅವರ ಇದಕ್ಕೆ ಬಂದು ಇಮಿಡಿಯೇಟ್ಲಿ ಹೆಂಗಿದೆ ಪಿಕ್ಚರ್, ಸಿನಿಮಾ ಭಾಳ ಚೆನ್ನಾಗಿದೆ, ಇಮಿಡಿಯೇಟ್ಲಿ ಡೈರೆಕ್ಟ್ರಿಗೆ ಫೋನ್ ಮಾಡ್ಬಿಟ್ಟು ಈ ಸಿನಿಮಾ ತಮಿಳಲ್ಲಿ ಮಾಡಬೇಕು. ಅದೇ ಯಾವುದು ಸಿನಿಮಾ ಅದು ಮರ್ತುಬಿಟ್ಟೆ. ಆಪ್ತ ಮಿತ್ರ ತಮಿಳಲ್ಲಿ ಮಾಡಿದ್ರು ಅವರು. ಸೂಪರ್ ಹಿಟ್, ಅದು ಸೂಪರ್ ಹಿಟ್. ಜ್ಯೋತಿಕಾ ಅವರಿದ್ರು. ಜ್ಯೋತಿಕಾ, ಹೌದು, ಸೂಪರ್ ಹಿಟ್ ಆಗೋಯ್ತು ಅದು. ಹೌದು.